ಜಲಧಾರೆ ಇಲ್ಲಿ ಅಧ್ಯಕ್ಷಿಣಿಯಾದ ಶ್ರೀಮತಿ ಗಾಯತ್ರಿ ಸುಂದರೇಶ್ ಅವರನ್ನು ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೆಯೇ ಈ ದಿನದ ಸಖಿ ಸಸಿ ಕಾರ್ಯಕ್ರಮದಲ್ಲಿ ಮಾವಿನ ಬಗ್ಗೆ ವಿಷಯ ಪ್ರಸ್ತುತಿಪಡಿಸಲು ಹಾಗೂ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀಮತಿ ಸುಮತಿ ಸುಬ್ರಹ್ಮಣ್ಯ, ನಿವೃತ್ತ ಶಿಕ್ಷಣಾಧಿಕಾರಿಗಳು ಹಾಗೂ ಸತ್ಸಂಗ ಪ್ರಚಾರಕರು ಇವರನ್ನು ಸಹ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಲಕ್ಷ್ಮಣ್ ಸರ್ ಹಾಗೂ ರಘುರಾಜ್ ಸರ್ ಇವರನ್ನು ಕೂಡ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಕಾರ್ಯಕ್ರಮಕ್ಕೆ ಪೂರ್ವದಲ್ಲಿ ಶ್ರೀಮತಿ ಆಶಾ ವೆಂಕಟೇಶ್ ರವರಿಂದ ಪ್ರಾರ್ಥನೆ. ಗಣಪತಿಯನ್ನು ಪ್ರಾರ್ಥಿಸಿದ ಆಶಾ ವೆಂಕಟೇಶ್ ಅವರಿಗೆ ವಂದನೆಗಳು. ವಾಣಿ ಸುಬ್ಬಯ್ಯ ಮಾತಾಜಿ ಜೈ. ಧನ್ಯವಾದಗಳು. ಇದೊಂಥರ ನಮ್ಗೆ ಸ್ಫೂರ್ತಿ. ಎಲ್ಲರಿಗೂ ನಮಸ್ಕಾರ. ಮನೆ ಮದ್ದು ಅಂದ ತಕ್ಷಣ ಸಾಮಾನ್ಯವಾಗಿ ನಮ್ಮ ಮನಸ್ಸು ಮೆಣಸು, ಕೊತ್ತಂಬರಿ ಬೀಜ, ಮತ್ತೆ ಲವಂಗ, ಇಂಗು ಆ ಕಡೆ ಹೋಗುತ್ತೆ. ಆದರೆ ನಾನೇನ್ ಮಾಡಿದ್ದೀನಿ ಅಂದ್ರೆ, ಒಂದು ವಸ್ತು ಅಡಿಗೆ ಮನೆ, ಇನ್ನೊಂದು ವಸ್ತು ನನಗೆ ತುಂಬಾ ಹೆಸರು ಹೇಳಿ ನೋಡೋಣ. ಪಚ್ಚಕರ್ಪೂರ.
ಆ ಪಚ್ಚ ಕರ್ಪೂರನ ಬಿಸಿ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿಯಾಗಿ ಅದನ್ನ ಬಿಸಿ ಮಾಡಿ ಅದು ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಆ ಪಚ್ಚ ಕರ್ಪೂರನ ಅವರು ಪುಡಿ ಮಾಡಿ ಅದಕ್ಕೆ ಹಾಕಿಟ್ಕೊಳ್ತಾ ಇದ್ರು. ಸುಮ್ಮನೆ ಹಾಕಿಟ್ಕೊಳ್ತಾ ಇಲ್ಲ, ಅದನ್ನ ನೀಟಾಗಿ ಅದು ತಣ್ಣಗಾದ್ಮೇಲೆ ಒಂದು ಇನ್ನು ಹಿಂದಿನ ಕಾಲದಲ್ಲಿ ಕೊಳ್ಳೆಗಾಲದಿಂದ ಬರೋದು ಒಂದು ಸ್ನೋ ಅಂತ ಬರೋದು, ಆ ಥರ ಒಂಥರ ಅದು ತುಂಬಾ ದಪ್ಪವಾಗಿರುತ್ತೆ ಬಾಟ್ಲು, ಅದಕ್ಕೆ ಭರ್ತಿ ಹಾಕಿ ಇಟ್ಕೊಳ್ತಾ ಇದ್ರು. ಅವ್ರು ಯಾವುದೇ ಆಯಿಂಟ್ಮೆಂಟ್ ಆಗಲಿ ಅದನ್ನ ಯಾವುದನ್ನು ಬಳಸ್ತಾ ಇರಲಿಲ್ಲ. ಅವ್ರು ಪ್ರತಿದಿನ ಹೇಳೋರು, ತುಂಬಾ ಕಾಲು ನೋವು ಅಂತಂದಾಗ ನೀನು ನೋಡು, ನಾನು ಇರುವಾಗ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ಮುಂದೆ ನಿನ್ ಕಾಲು ನೋವು ಏಜ್ ಆದ್ಮೇಲೆ ಸಾಮಾನ್ಯವಾಗಿ ಕಾಲು ನೋವು ಬರೋದು ಸಹಜ, ಅದಕ್ಕೆ ನೀನು ಅದನ್ನ ಮಾಡಬೇಕು ಅಂತಂದ್ರು. ನಾನು ಸಹ ಅದನ್ನ ಇವಾಗ ಅನುಸರಿಸ್ತಾ ಇದ್ದೀನಿ. ಯಾರಿಗೆ ತುಂಬಾ ಕಾಲು ನೋವು ಅಂದ್ರೆ ಮಂಡಿ ನೋವು ಇರ್ಬೋದು, ಕಾಲು ನೋವು ಇರ್ಬೋದು, ಅದಕ್ಕೆಲ್ಲ ಆಮೇಲೆ ಸೊಂಟ ನೋವು ಇರ್ಬೋದು, ಅದಕ್ಕೆಲ್ಲದಕ್ಕೂ ಪಚ್ಚಕರ್ಪೂರದ ಎಣ್ಣೆಯನ್ನ ತಯಾರು ಮಾಡಿ ಇಟ್ಕೊಂಡು ಅದನ್ನ ಹಚ್ಕೊಳ್ತಾ ಬಂದ್ರೆ ಪ್ರತಿದಿನ ಹೇಗೆ ಹಚ್ಚಬೇಕು ಅಂದ್ರೆ ಕೆಳಗಿಂದ ಮೇಲೆ ಉಜ್ಜಬಾರ್ದು, ಮೇಲಿಂದ ಕೆಳಗೆ ನಿಧಾನವಾಗಿ ಅದನ್ನ ಹಚ್ಕೊಳ್ಬೇಕು, ಲೇಪನ ಮಾಡ್ಕೋಬೇಕು. ಹಾಗೆ ಕಾಲು ನೋವು ಖಂಡಿತ ವಾಸಿ ಆಗತ್ತೆ ಅಂತ ಹೇಳ್ತಾ ಆ ಪಚ್ಚಕರ್ಪೂರ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಒಂದು ಪ್ರಶ್ನೆ, ಪಚ್ಚಕರ್ಪೂರನ ಕರ್ಪೂರನ ದೇವ್ರ ಮನೆ ಈಗ ಔಷಧಿ ಬರೀ ಅಷ್ಟೇ ಅಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಗಿಡ ಹೇಗಿರುತ್ತೆ ಅಂದ್ರೆ ಸಾಮಾನ್ಯವಾಗಿ ನೀಲಗಿರಿ ಗಿಡದ ಎಲೆಗಳನ್ನ ನೋಡಿದೀರಾ, ಅಥವಾ ಸೀಬೆ ಎಲೆ ಆತರ ಎಲೆ ಉದ್ದವಾಗಿರುತ್ತೆ, ನಮಗೆ ಘಮ ಅಂತ ವಾಸನೆ ಬರುತ್ತೆ. ಆ ವಾಸನೆ ಬಂದ್ರೆ ಅದರ ವಾಸನೆಯಿಂದನೇ ನಮಗೆ ಅನೇಕ ಕೊಲೆಸ್ಟ್ರಾಲ್ ಇರಬಹುದು, ಮತ್ತೆ ತುಂಬಾ ಮತ್ತೆ ಬೇರೆ ಬೇರೆ ತರಹ ಹೊಟ್ಟೆ ನೋವು ಆ ಥರದ ಅದೆಲ್ಲ ಅದರ ವಾಸನೆಯಿಂದನೇ ಅದೆಲ್ಲ ಕಡಿಮೆ ಆಗುತ್ತೆ ಅಂತಲೂ ವೈಜ್ಞಾನಿಕವಾಗಿ ಇದನ್ನ ಪತ್ತೆ ಮಾಡಿದ್ದಾರೆ. ಮತ್ತೆ ತೂಕ ಇಳಿಯುವಿಕೆಗೂ ಸಹ ಈ ಪಚ್ಚಕರ್ಪೂರನ ನೋಡಿ, ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ತೀರ್ಥಕ್ಕೆ ಜಾಸ್ತಿ ಅಂದ್ರೆ ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಬಳಸಬೇಕು. ಜಾಸ್ತಿ ಬಳಸಿದ್ರೆ ಅದು ವಿಷ ಚಾನ್ಸಸ್ ಇರುತ್ತೆ ಅಂತಾರೆ. ರಕ್ತ ಏನಾದ್ರೂ ಚಿಮ್ಮಿದಾಗ, ಕಾಲು ಎಡುವುದಾಗ ಮಾಡಿದಾಗ ಪಚ್ಚಕರ್ಪೂರನ ನಾವು ಅದು ಪುಡಿ ಮಾಡಿ ಹಚ್ಚಿದ್ರೆ ರಕ್ತ ನಿಲ್ಲದೆ ಆಂಟಿಸೆಪ್ಟಿಕ್ ತರ ಅದು ಕೆಲಸ ಮಾಡುತ್ತೆ, ಮತ್ತೆ ತೂಕವನ್ನು ಸಹ ಇಳಿಸುತ್ತೆ. ಇದಿಷ್ಟು ಪಚ್ಚಕರ್ಪೂರದ ವಿಚಾರ. ಇಷ್ಟೇ ಅಲ್ಲ, ಅನೇಕ ದೊಡ್ಡ ಅಡಿಗೆ ಮಾಡುವಾಗ, ಲಾಡು ಅಂತಹ ಸಿಹಿ ತಿಂಡಿಗಳನ್ನ ಮಾಡುವಾಗ ಪರಿಮಳ ಬರಲಿ ಅಂತ ಪಚ್ಚಕರ್ಪೂರವನ್ನು ಬಳಸ್ತಾರೆ. ಪಚ್ಚಕರ್ಪೂರನೇ ಬೇರೆ. ಕರ್ಪೂರದ ಆ ಗಿಡದ ಹೆಸರನ್ನ ಸೀನೋ ಮೂವಂ ಟ್ಯಾಂಪೋ ಎಂಬ ಗಿಡದಿಂದ ಇದು ಕರ್ಪೂರ ಬರುತ್ತೆ ಅಂತ ತಿಳಿದು ಬಂದಿದೆ. ವಿಷಯ ಏನಪ್ಪಾ ಅಂದ್ರೆ ಕಣ್ಣಿನ ಬಗ್ಗೆ, ನಾನು ಇಲ್ಲಿ ಐ ಬ್ಲಾಕ್ ಅಲ್ಲಿ ಒಂದು ವೃದ್ಧಾಶ್ರಮ ಇದೆ, ಬೆಳಕು ವಾತ್ಸಲ್ಯಧಾಮ ಅಂತ, ಅಲ್ಲಿ ನಾನು ಪ್ರತಿದಿನ ಹೋಗ್ತಾ ಇದ್ದೆ, ಮೊದಲು ಮೆಂಬರು ಆಗಿದ್ದೆ. ಅಲ್ಲಿ ಒಂದು ಅಜ್ಜಿ 85 ವರ್ಷ 90 ವರ್ಷದ ಅಜ್ಜಿ ದಿನಾ ಸೌತೆಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು 2 ಬಿಲ್ಲೆ ಮಾಡ್ಬಿಟ್ಟು ಕಣ್ಣಿಗೆ ಇಟ್ಕೊಂಡು ಮಲ್ಕೊಳ್ಳೋದು. ಅವನ್ನ ಸೌತೆಕಾಯಿ ಅಜ್ಜಿ ಅಂತಾನೆ ಹೆಸರಿಟ್ಕೊಂಡಿದ್ವಿ. ಪದ್ಮಾವತಿ ಅಂತ ಮಾತೂರು ಪಾಪ. ನಾನು ಅವ್ರಿಗೆ ತುಂಬಾ ಇಷ್ಟ ಆಗಿದ್ದೆ, ಮನೆಗೆ ಬಂದ್ರೆ ನಂಗೆ ಸಂತೋಷ ಆಗುತ್ತೆ, ದಿನ ಮಾತಾಡ್ಸ್ಕೊಂಡು ಬರ್ತಾ ಇದ್ದೆ. ಅದನ್ನು ಕೇಳಿ ನಾನು ಮಾಡೋಣ, ಯಾಕೆ ಬಿಸಿಲಿಗೆ ಬಂದ್ರೆ ಒಂದ್ ದಿವಸ ಉರಿತಾ ಇತ್ತು ಕಣ್ಣು, ಒಂದ್ 2-3 ದಿವಸ ಸೌತೆಕಾಯಿನ ಮಾಡಿದ್ರೆ ತುಂಬಾ ಫ್ರೆಶ್ ಅನ್ನಿಸ್ತು ಕಣ್ಣು, ನಂಗೆ ತುಂಬಾ ಇದಾಯ್ತು. ಆಮೇಲೆ ಇದು ನಂದು ಬಟ್ಲು ಹೂ ಸಿಂಗಲ್ ತಪ್ಪು ಅದನ್ನ ಕಣ್ಣಿನ ಆಸ್ಪತ್ರೆಯಲ್ಲೆಲ್ಲ ಇಟ್ಕೊಂಡಿರ್ತಾರೆ. ನಮ್ ಬೀದಿತ್ತಿ ಇಟ್ಕೋಬಹುದು, ಅಜ್ಜಿ ಡೈಲಿ ಇಟ್ಕೋತಾ ಇದ್ರು ಸೌತೆಕಾಯಿನ, ಅದರಿಂದ ತುಂಬಾ ಉಪಯೋಗ ಇದೆ. ವಿಡಿಯೋಗ್ರಾಫರ್ಗಳು ಏನ್ ಕೇಳ್ಬೋದು ಇದು ಎಲ್ಲರೂ ಹೇಳಿರೋದೆ. ಒಂದೇ ಒಂದು ನಂದು ಸ್ವಂತ ಅನುಭವ. ಇಷ್ಟು ವರ್ಷದ ತನಕ ನಾನು ನಿಯರ್ ಬೈ 60 ಹತ್ತತ್ರ ಹೋಗ್ತಾ ಇರೋದು ನಾನು ಇವಾಗ. ಇದು ನನ್ನ ಚರ್ಮದ ಆರೋಗ್ಯ ಹೇಗೆ ಅಂದ್ರೆ, ಶುದ್ಧ ಹರಳೆಣ್ಣೆಗೆ ಕಸ್ತೂರಿ ಅರ್ಶಿನ ಕೊನೆ ಬರುತ್ತೆ ಅಲ್ವಾ, ಅದು ನೀರಲ್ಲಿ ತೇಯ್ದು ಆ ರಸಕ್ಕೆ ಹರಳೆಣ್ಣೆನ ಚೆನ್ನಾಗಿ ಮಸಿಬೇಕು, ಚೆನ್ನಾಗಿ ತೇಯ್ಬೇಕು. ಅದನ್ನ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದ್ರೆ ಚರ್ಮ ಆರೋಗ್ಯಕ್ಕೂ ಒಳ್ಳೇದು, ಕಾಂತಿನೂ ಚೆನ್ನಾಗಿರುತ್ತೆ, ಕಲೆಗಳು ಬರಲ್ಲ. ಇನ್ನೊಂದು ಡೈಲಿ ರಾತ್ರಿ ಮಲಗುವಾಗ ಹರಳೆಣ್ಣೆ ಇಷ್ಟ ಇದ್ದವರು, ಇಲ್ಲಾಂದ್ರೆ ಕೊಬ್ಬರಿ ಎಣ್ಣೆ ಹೊಕ್ಳಕ್ಕೆ 2 ಹನಿ ಚೆನ್ನಾಗಿ ಆಂಟಿ ಕ್ಲಾಕ್ ವೈಸ್ ಮಸಾಜ್ ಮಾಡಿಕೊಂಡು ಮಲಗಿದ್ರೆ ಬೆಳಿಗ್ಗೆ ಹೊತ್ತಿಗೆ ನಿಮಗೆ ಅಜೀರ್ಣ ಸಮಸ್ಯೆ ಇರಲ್ಲ. ಸೌತೆಕಾಯಿ ಮತ್ತೆ ಹೀರೆಕಾಯಿ ಮತ್ತೆ ದಂಡಿಪತ್ರೆ ಸೊಪ್ಪು ಇದ್ರದ್ದು ತಿರುಕೊಂಡ್ಬಿಟ್ಟು ರಸ ತೆಗೆದು ಅದಕ್ಕೆ ಕಿತ್ತಳೆ ಹಣ್ಣಿನ ರಸ ಅಥವಾ ನಿಂಬೆ ಹಣ್ಣಿನ ರಸ ಬೆರೆಸಿ ದಿನ ಖಾಲಿ ಹೊಟ್ಟೆಗೆ ಬೆಳಗಾಗಿದ್ದು 2 ಚಮಚ ಸುಮಾರು 15 ದಿನ ಸೇವಿಸೋದ್ರಲ್ಲಿ ಆ ಬಂಗು ಇದಾಗುತ್ತೆ, ಕ್ಲಿಯರ್ ಆಗುತ್ತೆ ಅಂತ. ಈಗ ಹೊರಗಡೆಯಿಂದ ಔಷಧಿ ಹಚ್ಚಿದ್ರು
ದೇಹದ ಒಳಗಡೆಗೆ ಈ ರಸ ಸೇವಿಸ್ಬೇಕು ಅಂತ ಗೌರಿ ಸುಬ್ರಹ್ಮಣ್ಯ ಅವರು ಹೇಳಿದ್ರು ಯಾವಾಗ ಒಂದ್ಸತಿ. ಇದರಿಂದ ಮಾವಿನ ಬಗ್ಗೆ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳೋಣ. ಅವರ ಪರಿಚಯವನ್ನು ಶ್ರೀಮತಿ ನಾಗರತ್ನ ಅವರು ಮಾಡಿಕೊಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಗೆಳತಿ ಸುಮತಿ ಸುಬ್ರಹ್ಮಣ್ಯ ಅವರ ಕಿರು ಪರಿಚಯ. ಸಂಸ್ಕೃತ ಭಾಷೆಯಲ್ಲಿ ಅಲ್ಪವಿದ್ಯ ಮಹಾಗರ್ಭಿ ಎಂಬ ನುಡಿಗಟ್ಟಿದೆ. ಸ್ವಲ್ಪವೇ ಕಲಿತರೂ ತಮಗೆಲ್ಲ ತಿಳಿದಿದೆ, ನಾನೇ ಸರ್ವಜ್ಞ ಎಂದು ಬೀಗುವರು ಹೆಚ್ಚು ಸಂಖ್ಯೆಯಲ್ಲಿ ನಾವು ಕಾಣ್ತಾ ಇರ್ತೀವಿ. ಆದರೆ ತುಂಬಿದ ಕೊಳ ತುಳುಕುವುದಿಲ್ಲ ಎಂದು ನುಡಿಗಟ್ಟಿನಂತೆ ಕೆಲವರು ಹೆಚ್ಚಾಗಿ ಕಲಿತಿದ್ದರೂ ಸರಳವಾಗಿ ಸಜ್ಜನರಾಗಿ ಇರುವವರು ಬಹಳ ವಿರಳ. ಅಂತಹವರ ಒಬ್ಬರ ವಿಷಯವನ್ನ ನಾನಿಲ್ಲಿ ಪ್ರಸ್ತಾಪ ಮಾಡುತ್ತೇನೆ. ಅವರೇ ನಿಮ್ಮ ನಡುವೆ ಇರುವ ಶ್ರೀಮತಿ ಸುಮತಿ ಸುಬ್ರಹ್ಮಣ್ಯ. ಬದುಕು ಚಿಕ್ಕದು, ಆದರೆ ಸಾಧನೆ ಮಾತ್ರ ದೊಡ್ಡದು ಆಗಿರಬೇಕೆನ್ನುವುದು ಜೀವನದ ಶ್ರೇಷ್ಠ ಗುರಿ. ಹುಟ್ಟಿದ್ದು ಸಾಧನೆ ಆಗಲಾರದು, ಆದರೆ ನಮ್ಮ ಅಂತ್ಯವಾದಾಗ ಬಿಟ್ಟು ಹೋಗುವುದು ನಮ್ಮ ಸಾಧನೆ ಮಾತ್ರ. ಶ್ರೀಮತಿ ಸುಮತಿಯವರು ಜನಿಸಿದ್ದು ಮೈಸೂರಿನಲ್ಲಿ ಸಾಂಪ್ರದಾಯಿಕ ಹಿನ್ನೆಲೆಯ ಕುಟುಂಬದಲ್ಲಿ. ತಂದೆಯವರು ಶ್ರೀ ಸುಭಾಷ್ ಶಾಸ್ತ್ರಿಗಳು ಹಾಗೂ ತಾಯಿ ಶ್ರೀಮತಿ ಅನ್ನಪೂರ್ಣಮ್ಮ. ಇವರು ಹುಟ್ಟಿದ್ದು ಡಿಸೆಂಬರ್ 21, 1958ರಲ್ಲಿ. ಉತ್ತಮ ಸಂಸ್ಕಾರದ ಹಿನ್ನೆಲೆಯಲ್ಲಿ ಬೆಳೆದು ಬಾಲ್ಯದಿಂದಲೇ ಪ್ರಜ್ಞಾವಂತರಾಗಿದ್ದರು. ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ವಿದ್ಯಾಭ್ಯಾಸವನ್ನು ಹಾಸನದಲ್ಲಿ, ನಂತರ MA, MA, LLB ಪದವಿಗಳನ್ನು ಮೈಸೂರಿನಲ್ಲಿ ಗಳಿಸಿದರು. ಬದುಕಿನಲ್ಲಿ ಪ್ರಯತ್ನ ಇಲ್ಲದೆ ಏನೂ ಆಗುವುದಿಲ್ಲ ಎನ್ನುವುದು ಸಾರ್ವಕಾಲಿಕವಾದಂತಹ ಸತ್ಯ. ಹಾಗೆಯೇ ಅವಿರತ ಪ್ರಯತ್ನ ಮತ್ತು ಬದುಕನ್ನು ಪ್ರೀತಿಸುವ ಇವರ ಗುಣ ಸ್ವಭಾವದಿಂದ ಇವರು ಸುಮ್ಮನೆ ಕೂಡಲಿಲ್ಲ. ಮೈಸೂರಿನ ಫಾರ್ಮ್ ಬ್ರೋಕರ್ಸ್ ಅಸೋಸಿಯೇಷನ್ ಬ್ಯಾಂಕಿನಲ್ಲಿ 4 ವರ್ಷದವರೆಗೆ ಕ್ಯಾಶಿಯರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. KES ಪರೀಕ್ಷೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿಯೇ ಉತ್ತೀರ್ಣರಾದರು. ಪ್ರಾರಂಭದಲ್ಲಿ ಮೈಸೂರಿನ ACS ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿ ಶಿಕ್ಷಕಿಯಾಗಿ 5 ವರ್ಷ ಸೇವೆ ಸಲ್ಲಿಸಿದ ನಂತರ ಕೇಂದ್ರೀಯ ವಿದ್ಯಾಲಯದಲ್ಲಿ ಶಿಕ್ಷಕಿಯಾಗಿ ಸೇವೆಗೆ ಸೇರಿದರು. ಕನ್ನಡ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರುವ ಇವರು ತಮಿಳು, ಮಲಯಾಳಂ, ತೆಲುಗು ಭಾಷೆಗಳನ್ನು ಬಲ್ಲವರಾಗಿದ್ದಾರೆ. ಇವರ ಸೇವಾ ಅವಧಿಯ 32 ವರ್ಷಗಳಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ಗ್ವಾಲಿಯರ್, ದೆಹಲಿ ಸೇರಿದಂತೆ ದೇಶದ ಅನೇಕ ರಾಜ್ಯಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಮಾನವ ಸಂಪನ್ಮೂಲ ವಿಭಾಗದ ಕೇಂದ್ರೀಯ ವಿದ್ಯಾಲಯದಲ್ಲಿ ಶಿಕ್ಷಕಿಯಾಗಿ ಸೇವೆ ಪ್ರಾರಂಭಿಸಿ NSS ಪರೀಕ್ಷಾ ನಿರ್ವಾಹಕಿಯಾಗಿ 2 ವರ್ಷ ಮತ್ತು ಆಲ್ ಇಂಡಿಯಾ ಕ್ರಿಟಿಕಲ್ ಅಗ್ರಿಕಲ್ಚರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. 2.5 ದಶಕಗಳ ಕಾಲ ನಿರ್ವಾಹಕಿಯಾಗಿ ಕಾರ್ಯವನ್ನ ನಡೆಸಿದ್ದಾರೆ. ಅಂದರೆ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆ ಕ್ರೀಡೆಗೂ ಸಹಿತವಿದ್ದಾರೆ. ಪ್ರತಿ ವರ್ಷವೂ ಮಕ್ಕಳನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನ ವಿಜೇತರನ್ನಾಗಿ ಮಾಡುವಲ್ಲಿ ಇವರ ಪರಿಶ್ರಮ ಅಪಾರವಾಗಿದೆ. ಮತ್ತು ಇವರು ಬರೆದಂತಹ ಸತತ 3 ದಶಕಗಳ, ಅಂದ್ರೆ ಇವರು ಸಾಮಾನ್ಯವಾಗಿ ಸಂಪನ್ಮೂಲ ಶಿಕ್ಷಕಿಯಾಗಿ ಸಹಿತ ಕೆಲಸ ಮಾಡಿದ್ದಾರೆ. ಇವರು ಬರೆದ ಪಠ್ಯವನ್ನ CBSE ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳು ಉಪಯೋಗಿಸಿಕೊಂಡಿದ್ದಾರೆ. ಕೇಂದ್ರೀಯ ವಿದ್ಯಾಲಯ ಯಲಹಂಕದಲ್ಲಿ ಸೇವೆಯಲ್ಲಿದ್ದಾಗ ಒಬ್ಬ ವಿದ್ಯಾರ್ಥಿ ಬಡತನದ ಬವಣೆ ಮತ್ತು TB ರೋಗ ಪೀಡಿತನಾಗಿ ಓದಿನಲ್ಲಿ ಆಸಕ್ತಿ ಕಳೆದುಕೊಂಡು ಬದುಕಿನ ಭರವಸೆಯನ್ನೇ ಕಳೆದುಕೊಂಡಿದ್ದ ಶ್ರೀಮತಿ ಸುಮತಿಯವರು ಅವನನ್ನು ಗುರುತಿಸಿ ಸಮಾಧಾನ ಚಿಕಿತ್ಸೆಯ ಮೂಲಕ ಪ್ರತಿದಿನ ಅವನಿಗೆ ಆಹಾರ ಕೊಟ್ಟು 4 ತಿಂಗಳವರೆಗೆ ಉತ್ತಮ ಸೇಬಿನ ಹಣ್ಣುಗಳನ್ನು ತಮ್ಮೆದುರಿಗೆ ತಿನ್ನುವಂತೆ ಮಾಡಿ ಆ ಹುಡುಗನನ್ನ ರೋಗಮುಕ್ತನನ್ನಾಗಿ ಮಾಡಿ ಓದಿನಲ್ಲಿ ಆಸಕ್ತಿ ವಹಿಸಿದರು. 2ನೇ PUC ಪರೀಕ್ಷೆಯಲ್ಲಿ 75 ಅಂಕಗಳನ್ನು ಗಳಿಸಿ ನಂತರ ಆತ ಪದವೀಧರನಾಗಿ ಇಂದು ಉತ್ತಮವಾದ ನೌಕರಿಯೊಂದಿಗೆ ಸಫಲ ಜೀವನವನ್ನು ನಡೆಸುತ್ತಿದ್ದಾನೆ. ಇದು ಸುಮತಿಯವರ ಮಾನವೀಯ ಅನುಕಂಪೆಯ ಒಂದು ಮುಖವಾಗಿದೆ. ಬಡ ಹೆಣ್ಣು ಮಕ್ಕಳನ್ನು ಮುಂದಕ್ಕೆ ಓದಿಸಲಾಗದೇ ಇದ್ದಾಗ ಸುಮತಿಯವರು 2 ಮಕ್ಕಳನ್ನು 3 ವರ್ಷಗಳ ಶಿಕ್ಷಣ ವೆಚ್ಚವನ್ನು ಸಂಪೂರ್ಣವಾಗಿ ತಾವೇ ಭರಿಸಿದ್ದಾರೆ. ಈಗ ಆ ಮಕ್ಕಳು ಬೆಳೆದು ಉತ್ತಮ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಎನ್ನುವುದು ಇವರಿಗೊಂದು ಸಮಾಧಾನದ ವಿಷಯ. ಮುಂಬೈಯಲ್ಲಿ ಒಂದು ಕುಟುಂಬ ಅಡ್ವರ್ಟೈಸ್ ಸಂಪರ್ಕ ಹೊಂದಿದ್ದರು. ಆ ಗಂಡಸು ತಿಳಿದುಕೊಂಡಿದ್ದ. ಆತನ ಮಗ ವಿದ್ಯಾಭ್ಯಾಸ ನಿಲ್ಲಿಸಿ ಮಾನಸಿಕವಾಗಿ ಖಿನ್ನತೆ ಒಳಗಾಗಿದ್ದ. ಶ್ರೀಮತಿ ಸುಮತಿಯವರು ಆತನನ್ನ
ತಮ್ಮ ಮನೆಯಲ್ಲಿ ಇರಿಸಿಕೊಂಡು ಓದಿಸಿ ಆಪ್ತ ಸಲಹೆಗಾರರಿಂದ ಚಿಕಿತ್ಸೆ ಕೊಡಿಸಿ ಆತನ ಬದುಕನ್ನು ಅದ್ಭುತವಾಗಿ ರೂಪಿಸಿದರು. ಪ್ರಸ್ತುತ ಅವನೀಗ ಒಂದು ಬ್ಯಾಂಕಿನ ಅಧಿಕಾರಿಯಾಗಿದ್ದಾರೆ. ಇದಕ್ಕಾಗಿ ಇವರಿಗೆ ಮುಂಬೈನ ಇನ್ನರ್ವಿಲ್ ಕಡೆಯಿಂದ ಬೆಸ್ಟ್ ಟೀಚರ್ ಎಂಬ ಅವಾರ್ಡ್ ಸಿಕ್ಕಿರುವುದು ಕರ್ನಾಟಕದ ಹೆಣ್ಣುಮಗಳ ಹಿರಿಮೆ. ಸುಮತಿ ಆಟದಲ್ಲೂ ಸಾಕಷ್ಟು ಹೆಸರು ಗಳಿಸಿದ್ದಾರೆ. ಇವರು ಬ್ಯಾಡ್ಮಿಂಟನ್ ಆಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದವರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ 5 ವರ್ಷ ಟೀಮ್ಗಿನ ಕ್ಯಾಪ್ಟನ್ ಹಾಗೂ ಪ್ಲೇಯರ್ ಆಗಿದ್ದರು. ಇವರು ಎಲೆಮರೆ ಕಾಯಿಯಂತಿರುವ ಎಷ್ಟೋ ಜನ ಆಟಗಾರರಿಗೆ ಸ್ಫೂರ್ತಿಯಾಗಿದ್ದಾರೆ. 30 ವರ್ಷಗಳಿಗೂ ಹೆಚ್ಚು ಕಾಲ ರಂಗಭೂಮಿಯ ನಂಟು ಹೊಂದಿದ್ದು ಇವರ ಕೊಡುಗೆ ಅಪಾರ. ನಾಟಕಗಳಿಗೆ ಸಂಭಾಷಣೆ ಬರೆದು ನಟಿಸಿ ನಿರ್ದೇಶನ ಮಾಡಿದ ಹೆಗ್ಗಳಿಕೆ ಇವರದು. ಮೈಸೂರು ಪ್ಲೇಟಿವ್ ಕ್ಲಬ್ ಸದಸ್ಯಾಗಿ ಕರೋನಾ ಸಮಯದಲ್ಲಿ ನೊಂದವರಿಗೆ ಉಚಿತವಾಗಿ ಉತ್ತಮ ಸೇವೆಯನ್ನ ಮಾಡಿದ್ದಾರೆ. 3 ಕುಟುಂಬಗಳಿಗೆ ಕರೋನಾ ಸಮಯದಲ್ಲಿ 2 ವರ್ಷ ಆಹಾರ ಪೂರೈಕೆ ಮಾಡಿದ್ದಾರೆ. ತಮ್ಮ ಗುರುಗಳಾದ ಅರುಳಮಲ್ಲಿಗೆ ಪಾರ್ಥಸಾರಥಿಯವರ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಕಾರ್ಯಕರ್ತೆಯಾಗಿ ದೈವಿ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬದುಕಿನ ಸುಂದರ ದಿನಗಳಲ್ಲಿ ಸೇವೆಯೇ ಉಸಿರೆಂದು ಸರಳವಾಗಿ ಬದುಕು ನಡೆಸುತ್ತಿದ್ದಾರೆ. 25 ಪ್ರಾಣಾಯಾಮ ಕ್ಯಾಂಪ್ಗಳನ್ನು ದೇವಸ್ಥಾನ, ಸಂಘ, ಸಂಸ್ಥೆಗಳ ಆವರಣದಲ್ಲಿ ನಡೆಸಿ ಆರೋಗ್ಯವೇ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲು ಪ್ರೇರಣೆ ಎಂಬ ಅರಿವನ್ನ ಮೂಡಿಸಿದ್ದಾರೆ. ಸತ್ಸಂಗದ ಪ್ರಚಾರಕಿ ಮತ್ತು ಚಿಂತಕಿಯಾಗಿ ಎಲೆಮರೆಯ ಕಾಯಿಯಂತೆ ಸೇವಾನಿರತರಾಗಿದ್ದಾರೆ. ಮೈಸೂರಿನ ಶ್ರೀ ಶಂಕರ ಮಠದಲ್ಲಿ ಆಧ್ಯಾತ್ಮಿಕ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಯಾವುದೇ ಕುಟುಂಬ ಆರ್ಥಿಕ ಸಂಕಷ್ಟದಲ್ಲಿ ಇರುವುದು ಇವರಿಗೆ ಗೊತ್ತಾದರೆ ಅವರಿಗೆ ಕೂಡಲೇ ಸಹಾಯ ಮಾಡಲು ಮುಂದಾಗುವುದು ಇವರಿಗೆ ರಕ್ತಗತವಾಗಿದೆ. ಜೊತೆಗೆ ಇವರು ಸಾಹಿತ್ಯದಲ್ಲೂ ಅಭಿರುಚಿ ಹೊಂದಿದ್ದಾರೆ. ಕವನಗಳು, ಆಶು ಕವನಗಳು, ಚುಟುಕ, ವಚನ, ಅಂಕಣ ಬರಹ, ಕಥೆಗಳು, ನಾಟಕ, ಸಾಮಾಜಿಕ ಕಾಳಜಿಯ ಅನೇಕ ಬರಹಗಳು ಹಲವಾರು ಅಕ್ಷರ ಮಾಧ್ಯಮಗಳು, ಅಂತರ್ಜಾಲ ಮಾಧ್ಯಮಗಳಲ್ಲಿ ಪ್ರಸಾರವಾಗಿವೆ. ಮೈಸೂರಿನ ಬಹುಪಾಲ ಸಾಂಸ್ಕೃತಿಕ, ಸಾಹಿತ್ಯಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಪ್ರಮುಖವಾಗಿ ಪಾಲ್ಗೊಳ್ಳುವ ಮತ್ತು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಇವರು ತಾವಾಗಿಯೇ ಪ್ರಚಾರವನ್ನ ಬಯಸಲಾರರು. ಇವರಿಗೆ ಸೇವಾ ಅವಧಿಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ್ದಕ್ಕಾಗಿ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಸಚಿವೆಯಾಗಿದ್ದ ಶ್ರೀಮತಿ ಸ್ಮೃತಿ ಇರಾನಿ ಅವರಿಂದ ಪ್ರಶಂಸನಾ ಪತ್ರ, ಸಂಸದೀಯ ವ್ಯವಹಾರಗಳ ಸಚಿವಾಲಯ, ರೀಜನಲ್ ಚಿಲ್ಡ್ರನ್ಸ್ ಸೈನ್ಸ್ ಕಾಂಗ್ರೆಸ್ನಿಂದ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಹಲವಾರು ಸ್ಥಳೀಯ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳು ಇವರಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಇತ್ತೀಚೆಗೆ ಮೈಸೂರಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಸಾಮಾಜಿಕ ಸೇವೆಗಾಗಿ ಇವರಿಗೆ 2024ರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿದೆ. ಇವರ ಪತಿ ಶ್ರೀ ಸುಬ್ರಹ್ಮಣ್ಯ ಅವರು ನಿವೃತ್ತ ಬ್ಯಾಂಕ್ ಅಧಿಕಾರಿ. ಮಗಳು ಅಲಕ ಬೆಂಗಳೂರಿನಲ್ಲಿ ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಉದ್ಯೋಗಿಯಾಗಿದ್ದಾರೆ. ಪುಟ್ಟ ಕುಟುಂಬಕ್ಕೆ ಭಗವಂತ ಇನ್ನು ಹೆಚ್ಚು ಸಾಮಾಜಿಕ ಸೇವಾ ಅವಕಾಶ ನೀಡಿರೆಂದು ಹಾರೈಸಲಾಗಿದೆ. ನಾನು ಇವರ ಪರಿಚಯವನ್ನು ಯಾಕೆ ದೀರ್ಘವಾಗಿ ಓದೆ ಅಂದ್ರೆ, ತೆರೆಮರೆಯ ಸಾಧಕರು ಅಲ್ಲಿ ಇವರು ಅದಕ್ಕೋಸ್ಕರ ನಾನು ಯಾವುದನ್ನು ಕಟ್ಟು ಮಾಡಿದ್ರೆ ಸ್ವಲ್ಪ ತಿಳಿಯಲಿ, ಇವರಿಂದ ಇನ್ನೂ ಹೆಚ್ಚು ಜನ ಒಂದು ಸ್ಫೂರ್ತಿ ಪಡೆಯಲಿ ಅಂತ ಹೇಳಿ ಅವಕಾಶಗಳು. ಧನ್ಯವಾದ. ಇದನ್ನ ನಾನೇ ಬರೆದಿದ್ದು 31 ಜನರ ಅಂದ್ರೆ ಕೆಲವು ಇಷ್ಟೇ ಸಾಧಕರು. ಇಂಥ ಸಾಹಿತ್ಯ ಅಂದರೆ ಅದರ ಒಂದು ರಸವನ್ನು ಉಂಡು ನಾವು ನಮ್ಮ ಸಾಹಿತ್ಯ ಅಭಿವೃದ್ಧಿಯನ್ನು ಮಾಡ್ಕೊತಿದ್ದೀವಿ. ನನಗೆ ಇವತ್ತು ಶಿ ಮೇಡ್ ಮೈ ಡೇ ಟುಡೇ. ಸುಮಾರು ಜನ ಎಲ್ಲ ಪರಿಚಯ ಇದ್ದೀರಾ. ನಾನು ಅವರು ನನ್ನ ಬಗ್ಗೆ ಒಂಚೂರು ನಡ್ಕೊಂಡಿನ ವಿಚಾರಕ್ಕೆ ನಾನು ಬರ್ತೀನಿ. ಈ ಸಖಿ ಬಳಗದಲ್ಲಿ ನಾವು ಇವತ್ತು ಕೊಟ್ಟಿರೋದು ಪರಿಸರ ದೀವಿಗೆ ಕಾರ್ಯಕ್ರಮ. ಇದೊಂದು ಅತ್ಯಂತ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂಥ ಕಾರ್ಯಕ್ರಮ. ಅದರಲ್ಲೂ ಮಾವಿನ ಮರ ಸಿಕ್ಕಿದೆ ನನಗೆ ತುಂಬಾ ಖುಷಿ. ಯಾಕೆ ಅಂದರೆ ಮಾವು ನಮ್ಮ ರಾಷ್ಟ್ರೀಯ ಮರ ಮತ್ತು ರಾಷ್ಟ್ರೀಯ ಹಣ್ಣು. ಅದ್ರ ಬಗ್ಗೆ ಮಾತಾಡೋದು ಸಿಕ್ಕಿದೆ. ಇವತ್ತಾನೆ ನಾವು ಚಂದ್ರಿಕಾ ಅವರ ನೇತೃತ್ವದಲ್ಲಿ ಒಂದೇ ಮಾತರಂ ಅಭಿಯಾನ ಬೇರೆ ಇಲ್ಲಿ ಈ ಅಂಗಳದಲ್ಲಿ ಗಾಯತ್ರಿ ಅವರ ಪರ್ಮಿಷನ್ ಮಾಡಿದ್ದೀವಿ. ಎಲ್ಲ ಸಮ್ಮಿಲನವಾಗಿ ನಮ್ಮ ದೇಶ, ನಾಡು, ನುಡಿ, ಪರಿಸರ ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ತಾ ಇಂದಿನ ವಿಷಯಕ್ಕೆ ಬರ್ತೀವಿ. ಪೂರ್ಣವಾಗಿ ನಾವು ಸತ್ಸಂಗನೇ ಇನ್ವಾಲ್ವ್ ಆಗಿದ್ದೀವಿ. ಸಮಾಜ ಸೇವೆ ಕರೋನಾ ಟೈಮಲ್ಲಿ ತುಂಬ ಮಾಡಿದ್ವು. ನಾನು ಏನೇ ಮಾಡಿದ್ರು ನನಗೆ ಬಹಳ ಉತ್ತಮವಾಗಿ ಮುಂದೆ ಬರ್ದೇನೆ, ತೆರೆ ಮುಂದೆ ಬರ್ದೆ ನನಗೆ ನಮ್ಮ ಯಜಮಾನರು ತುಂಬ ಸಹಕಾರ ಕೊಡ್ತಾರೆ. ಅದೇ ನನ್ನ ಒಂದು ಅದೃಷ್ಟ ಅಂತ ಹೇಳಿದ್ರೆ ನಾವಿಬ್ರು ಸೇವೆ ಇದ್ದಾಗ 15 ವರ್ಷ ಬೇರೆ ಬೇರೆ ಇದ್ವು. ವರ್ಷಕ್ಕೊಂದ್ಸಲ 1 ವಾರ ಮೀಟ್ ಆಗ್ತಿದ್ವು. ಅಂಥ ಪರಿಸ್ಥಿತಿಲೂ ಯಾವುದೇ ಒಂದು ನನಗೆ ತೊಂದರೆ ಬರದೇ ಇರೋಂಗೆ ನನಗೆ ಡಿಬ್ರುಗರು ನೀವು ಕೇಳಿರ್ಬೋದು, ಅರುಣಾಚಲ, ಅಸ್ಸಾಂ ಬಾರ್ಡರ್, ಅಲ್ಲಿಗೆ ನಾನು ಅಲ್ಲಿ ಬಂದು ನೋಡಿ ಇವಳು ಒಂಟಿ ಹೆಂಗಸು ಇರ್ಬೋದು ಅನ್ನೋದನ್ನ ನನ್ನ ಜೊತೆ 15 ದಿನ ಇದ್ದು ಕನ್ಫರ್ಮ್ ಮಾಡಿಕೊಂಡು ನನಗೆ
ಜಾಯಿನ್ ಅಂತ ಅದೆಲ್ಲ ಎದುರಿಸಿದಾಗ ಒಂದು ಸ್ವಲ್ಪ ಎಮೋಷನ್ ಆಗ್ತೀವಿ ನಾವು. ಅಂತ ಒಂದು ಕಂಫರ್ಟ್ ಕೊಟ್ಟಿದ್ದಾರೆ. ನನ್ನ ಕಲಿಸ್ ಹೇಳೋರು ಪುಣ್ಯ ಮಾಡಿದ್ದೇನೆ ಎಲ್ರಿಗೂ ಹೇಳ್ತಾರೆ ಈಗಿನ ಪರಿಚಯ ಇದೆಲ್ಲ ನನ್ನ ಹೆಮ್ಮೆ ಅಂತ ಹೇಳ್ತೀನಿ. ಇಂಥ ಸ್ನೇಹಿತರ ಗುಂಪು ಪಡೆದಿರೋದು ನನ್ನ ಒಂದು ಸುಕೃತ. ಇನ್ನು ನಾವು ಮಾವಿನ ಮರದ ವಿಚಾರಕ್ಕೆ ಬರೋಣ. ಮಾವಿನ ಮರ ತಂಪು, ನಾವು ತರಳಿರು ತೋರಣ ಕಟ್ಟೋದೇ ಅದರಿಂದ. ಯಾಕೆಂದರೆ ಅದರಲ್ಲಿ ಆಕ್ಸಿಜನ್ ತುಂಬ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತು. ಆ ಒಣಗಿದ್ರೂ ಅದರಲ್ಲಿ ಆಕ್ಸಿಜನ್ ಇರುತ್ತಂತೆ, ಅದನ್ನೇ ಎಸಿಬೇಡಿ ಇರ್ತಾರೆ. ನೀವೆಲ್ಲ ಗಮನಿಸಿರ್ಬೋದು, ಹಬ್ಬ ಹರಿದಿನ ಆದಮೇಲೆ ನಾವು ಆ ಒಣಗಿ ತುಂಬ ದಿನ ಆದಮೇಲೆ ಮಾವಿನ ಸೊಪ್ಪನ್ನ ತೆಗೆದು ಆಚೆಗೆ ಹಾಕಿದ್ರೆ ಹಸು ಬಂದು ತಿನ್ನುತ್ತೆ. ಬೇರೆ ಒಣಗಿದೆಲೆನ ಹಸು ತಿನ್ನಲ್ಲ. ಅದು ಯಾರನ್ನೋ ತಿಳ್ಕೊಂಡು ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು ಆ ಒಣಗಿದ ಎಲೆಯಲ್ಲೂ ಆಕ್ಸಿಜನ್ ಇರುತ್ತೆ ಅಂತ. ಇದು ಮಾವಿನ ಮರ ಹೇಗೆ ಪ್ರಸಿದ್ಧಿ, ಮಾವಿನ ಹಣ್ಣು ಹೇಗೆ ಪ್ರಸಿದ್ಧಿ ಅಂದರೆ ನಮಗೆ ಇದು ಪುರಾಣ ಕಾಲ. ಯಾವಾಗ ಗೊತ್ತೇ ಇದೆ ನಿಮಗೆಲ್ಲ, ಇದೇನು ಹೇಳ್ಬೇಕಾಗಿಲ್ಲ. ಮಾತಾಚ ಪಾರ್ವತಿ ದೇವಿ ಪಿತಾದೇವೋ ಮಹೇಶ್ವರ ಬಾಂಧವ ಶಿವಭಕ್ತಾಶ್ಚ ಸ್ವದೇಶವೋ. ಯಾರು ಹೇಳಿದ್ದನ್ನ, ಎಲ್ಲ ಹೇಳಿದ್ರು? ಕಾಳಿದಾಸ ಅವನ ಇದ್ರಲ್ಲಿ ಬರ್ದಿದ್ದಾನೆ. ಆದ್ರೆ ಇದನ್ನ ಫಸ್ಟು ನಾರದ ಮಹಾಶಯರು ಬಂದ್ರು. ಒಂದಿನ ಪಾರ್ವತಿ ಪರಮೇಶ್ವರರು ಸಕುಂಠವಾಗಿ ಕೂತಿದ್ರಾಗ ಅವರು ಒಂದು ಕೈಯಲ್ಲಿ ಒಂದು ಸುಂದರವಾದ ಮಾವಿನ ಹಣ್ಣನ್ನ ಇಟ್ಕೊಂಡಿದ್ರು. ಯಾರು? ನಾರದ ಮಹರ್ಷಿಗಳು. ಅದನ್ನ ನೋಡ್ಬಿಟ್ಟು ಸುಬ್ರಹ್ಮಣ್ಯನು ಮತ್ತೆ ಗಣಪತಿನೂ ಓಡೋಡ್ ಬಂದ್ರು. ಅವಾಗ ನಾರದರು ಹೇಳಿದ್ರು, ನಾನು ಒಂದು ಸ್ಪರ್ಧೆ ಕೊಡ್ತೀನಿ, ಅದ್ರಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ ಮಾವಿನ ಹಣ್ಣು. ಅವಾಗ ಏನು ಸ್ಪರ್ಧೆ ಅಂತ ನಾರದ ಮಹರ್ಷಿಗಳನ್ನು ಕೇಳಿದಾಗ, ಯಾರು ಭೂ ಪ್ರದೇಶವನ್ನ 3 ಸಲ ಮಾಡಿ ಬರ್ತಾರೋ ಅವ್ರಿಗೆ ಹಣ್ಣು. ಕಣ್ಣು ಮುಚ್ಕೊಂಡಿದ್ದೆ, ಮಯೂರ ಏರಿದ್ದೆ, ಏನ್ ಮಾಡ್ದ ಸುಬ್ರಹ್ಮಣ್ಯ? 3 ಸುತ್ತ ಹಾಕೊಂಡು ಬಂದೇ ಬಿಟ್ಟ. ಗಣಪತಿ ಇನ್ನೂ ಕೂತೇ ಇದ್ದಾನೆ, ಮಯೂರ ವಾಹನ ಇಳಿತಾ ಇದ್ದಾನೆ ಸುಬ್ರಹ್ಮಣ್ಯ. ಗಣಪತಿ ಎದ್ದ, ಕೈ ಮುಗ್ದ, ಏನ್ ಮಾಡ್ದ ಅಂತ ನಿಮ್ಗೆಲ್ಲ ಗೊತ್ತಿದೆ. ತಂದೆ ತಾಯಿ ಪಾರ್ವತಿ ಪರಮೇಶ್ವರರಿಗೆ 3 ನಮಸ್ಕಾರ ಮಾಡಿ, ಕಾಲಿಗೆ ನಮಸ್ಕಾರ ಮಾಡಿ ಅವಾಗ ನಾರದ್ರು ಏನ್ ಮಾಡಿದ್ರು ಗಮನಿಸ್ತಿದ್ರು. ಅವ್ರು ಯಾರು ಕೊಟ್ರು ಮಾವನಣ್ಣ? ಇಂಥ ಒಂದು ಸಂಘವನ್ನ ಕಟ್ಟಿ ಇದನ್ನ ಮಾಡುವಂತ ನಮ್ಮ ಗಾಯತ್ರಿ ಅವ್ರಿಗೆ ನೂರಾರು ಇರುತ್ತೆ. ಅದನ್ನ ನಾವು ಎಲ್ಲಿ ಒಂದು ದಯಾ ಸಿಗ್ಬೇಕು, ಏನೇ ಆದ್ರೂ ಅಂತ ಒಂದು ಸಭಾಂಗಣವನ್ನ ಮಹರ್ಷಿಗಳೇ ಕೊಟ್ಟಷ್ಟು ಗಣೇಶ. ಆಮೇಲೆ ಗಣಪತಿ ಏನ್ ಮಾಡ್ದ? ಆ ಗಣಪತಿ ಕೊಟ್ಟ ಹಣ್ಣನ್ನ ಸುಬ್ರಹ್ಮಣ್ಯ ಕೊಡ್ತಾನೆ. ಎಂತ ತತ್ವ ನೋಡಿ. ನೀನ್ ಗೆದ್ದೆ, ನೀನು ವಾಕ್ಯವನ್ನ ಪರಿಪಾಲಿಸ್ತೆ, ಆದ್ರೆ ನೀನು ಗೆದ್ದಿದ್ಯಾ. ನನಗೆ ತಂದೆ ತಾಯಿ ಲೋಕ ಅಂತ ಹೇಳ್ಬಿಟ್ಟು ಇನ್ನೂ ಒಂದ್ ಹೇಳ್ತಾನೆ, ವಾಗರ್ತವಿದ ಸಂಸ್ಕೃತ ಪರಮೇಶ್ವರ. ಇಲ್ಲಿ ವಿಷ್ಣುನೂ ಇದ್ದಾನೆ, ಶಿವನೂ ಇದ್ದಾನೆ. ಯಾಕೆಂದ್ರೆ ನಿಮ್ಗೆ ಗೊತ್ತೇ ಇದೆ, ಮೋಹಿನಿ ಹೆಂಗೆ ಶಿವನ ಮೋಹಿನಿ ಅವರಿಬ್ರು ಬೇರೆ ಅಲ್ವೇ ಅಲ್ಲ. ಒಂದೊಂದು ಶ್ಲೋಕ ಒಬ್ಬೊಬ್ಬ ಕವಿ ಬರೆದಾಗ ನಮ್ಗೆ ಅರ್ಥ ಬರುತ್ತೆ ಹೊರತು ನಮ್ಗೆ ಇದು ಅಧಿಕ ಮಾಸವಾಗಿರೋದ್ರಿಂದ ನಮ್ಗೆ ಶಿವ ಮತ್ತೆ ಹರಿಹರ ಇಬ್ರು ಒಂದೇ ಅಂತ ಹೇಳ್ತಾ ಮುಂದಿನ ಭಾಗಕ್ಕೆ ಹೋಗ್ತೀನಿ. ಈ ರೀತಿ ನಮ್ಗೆ ವೇದ ಪುರಾಣ ಕಾಲದಿಂದಲೇ ಮಾವಿನ ಒಂದು ವಿಶೇಷತೆ ನಮ್ಗೆ ತಿಳಿದಿರುತ್ತೆ. ಮಾವಿನ ಗಿಡ ಭಾರತದ ಹಣ್ಣುಗಳ ರಾಜ. ನಮ್ಮ ದೇಶದ ಹಣ್ಣು ಇದು. ದೇಶದ ಹಣ್ಣು ಅಂದ್ರೆ ನಮ್ದು ಒಂದೇ ಅಲ್ಲ, ಪಾಕಿಸ್ತಾನ ನಮ್ಮ ಭಾಗನೇ ಆಗಿದ್ದಿಲ್ಲ. ಪಾಕಿಸ್ತಾನದ ದೇಶದ ಹಣ್ಣುವೇ ಮಾವಿನ ಹಣ್ಣೆ ಆಗಿದೆ. ಅದಲ್ಲದೆ ಫಿಲಿಪೈನ್ಸು ಅಕ್ಕಿ ಬೆಳೆಯಲ್ಲಿ ತುಂಬಾ ಪ್ರಸಿದ್ಧಿ. ಅಲ್ಲಿ ಮಾವು ಸೈಮಲ್ಟೇನಿಯಸ್ ಆಗಿ ಬೆಳೆಯುತ್ತೆ. ಈ 3 ದೇಶದ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು. ಅದಲ್ಲದೆ ನಾವು ಇನ್ನು ಮುಂದೆ ಹೋದ್ರೆ ಬಾಂಗ್ಲಾದೇಶ ನಮ್ಮ ದೇಶದೇ ಭಾಗ ಆಗಿತ್ತು. ನಾವೆಲ್ಲ ಓದಿದಾಗ ಭಾಗ ಅಂತಾನೆ ಓದ್ತಿದ್ವು. ಆಮೇಲಿಂದ ಬೇರೆ ಆಯ್ತು. ಅಲ್ಲಿಯ ರಾಷ್ಟ್ರೀಯ ಮರ ಮಾವಿನ ಮರ. ನಮ್ದು ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು. ಬಾಂಗ್ಲಾದೇಶದ ರಾಷ್ಟ್ರೀಯ ಮರ, ನಮ್ಮ ರಾಷ್ಟ್ರೀಯ ಮರ ಆಲದ ಮರ. ಆಮೇಲೆ ನಾವು ತೆಂಗಿನ ಮರಕ್ಕೂ ತುಂಬಾ ಗೌರವವನ್ನು ಕೊಡ್ತೀವಿ. ವೈಜ್ಞಾನಿಕವಾಗಿ ಇದಕ್ಕೆ ಮ್ಯಾಗ್ನಿಫೆರಾ ಇಂಡಿಕಾ ಅಂತ ಹೇಳ್ತಾರೆ. ಬಯೋಲಾಜಿಕಲ್ ನೇಮ್, ಬಟಾನಿಕಲ್ ನೇಮ್ ಅಂತ ಏನು ಹೇಳ್ತಾರೆ ಅದೇ. ಈ ಆಲ್ ಓವರ್ ವರ್ಲ್ಡ್ ನೋಡಿದ್ರೆ 500 ತಳಿಗಳಿದೆಯಂತೆ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ತಳಿ ಅಲ್ಲಿಯ ಹವಾಮಾನ ಗುಣಕ್ಕೆ ಅನುಗುಣವಾಗಿ ಬೆಳೆಯುತ್ತೆ. ಈಗ ಒಂದು ತಳಿ ತುಂಬಾ ನೀವೆಲ್ಲ ಓದ್ತಾ ಇದ್ದೀರಾ, ಬರ್ತಾನೆ ಇರುತ್ತೆ. ಅದು ಏನು ಅಂದ್ರೆ ಜಪಾನಲ್ಲಿ 1 kg ಮಾವಿನ ಹಣ್ಣು 2.5 ಲಕ್ಷ ಅಂತ ಹೇಳ್ತಾರೆ. 2.5 ಲಕ್ಷ ಅಂತ ಹೇಳ್ತಾರೆ. ಏನಕ್ಕೆ 2.5 ಲಕ್ಷ? ಜಪಾನಲ್ಲಿ ಪ್ರತಿದಿನ ಒಂದು ವಾಲ್ಕನೋ ಆಗುತ್ತೆ, ಎಲ್ಲಿದ್ರೆ ಒಂದು ಅರ್ಥಕ್ವೇಕಾಗುತ್ತೆ. ಅದು ತುಂಬಾ ಸಣ್ಣ ದೇಶ. ನಮ್ಮ ಕೇರಳದಿಂದ ಕೇರಳ ರಾಜ್ಯಕ್ಕಿಂತ ಒಂದು ಸ್ವಲ್ಪ ಡಬ್ಬಲ್ ಸೈಜ್ ಇರ್ಬೋದು. ಅಂತ ಜಾಗದಲ್ಲಿ ಮಾವಿನ ಹಣ್ಣು ಬೆಳೆಯೋದು ಹುಡುಗಾಟ ಅಂತ. ಅವರು ಬೆಳವಣಿಗೆಗೆ ತುಂಬಾ ವೈಜ್ಞಾನಿಕವನ್ನ ಅಳವಡಿಸ್ಕೊಂಡು ಬೆಳೆಯೋದ್ರಿಂದ ಆ ಬೆಳೆಯೋ ಖರ್ಚು ಜಾಸ್ತಿ ಆಗೋದ್ರಿಂದ ಆ ಹಣ್ಣು 2.5 ಲಕ್ಷ. ಅದೇ ಭಾರತದ ಚಿಕ್ಕಬಳ್ಳಾಪುರದಲ್ಲಿ, ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿ ಯಾರೋ ಒಬ್ಬ ಉತ್ತಮ ಕೃಷಿಕ ಅದನ್ನು ಬೆಳೆದು ಅದನ್ನು 3 ರೂಪಾಯಿ ಕೊಡ್ತಾ ಇದ್ರು. ಅಂದ್ರೆ ನಾವು ಕೃಷಿಯನ್ನ ಒಂದು ತಿಳ್ಕೊಂಡಾಗ ಜಪಾನಿಂದ 2.5 ಲಕ್ಷ ಕೊಟ್ಟು ತರಿಸ್ತೀನೋ ಅವಶ್ಯಕತೆ ಏನೂ ಇಲ್ಲ.
ನಮ್ಮ ದೇಶದಲ್ಲೇ ಅಂತ ಪರಿಪಕ್ವವಾದ ಹಣ್ಣು ಬೆಳಿಬಹುದು ಅನ್ನೋದು ತಿಳಿದು ಬರುತ್ತೆ. ಇನ್ನು ಮುಂಚೆ ಹೋದರೆ ಈ ಮಾವಿನ ಓಟೆ ಅದರಿಂದಲೇ ಗಿಡ ಬರೋದು. ಆ ಓಟೆ ಚರ್ಮ ಥರ ನಮ್ಗೆ ಹೆಂಗೆ ಚರ್ಮ ಇದೆಯೋ ಹಂಗೆ ಓಟೆ ಒಳಗೆ ತುಂಬ ದಪ್ಪ ಒಂದು ಹೊರಟು ಅಂತ ಹೇಳ್ತೀವಿ. ಅದನ್ನ ಕಟ್ ಮಾಡಿದ್ರೆ ಒಳಗಡೆ ಏನ್ ಬರುತ್ತೆ? ಬೀಜ. ಅದಕ್ಕೂ ವೈಜ್ಞಾನಿಕ ಆಯುರ್ವೇದ ಗುಣಗಳು ತುಂಬಾ ಇದೆ. ಎಲ್ಲೋ ಓದ್ದೆ ನಾನು, ಕೋಗಿಲೆ ಅದನ್ನ ತಿನ್ನುತ್ತಂತೆ. ಕೋಗಿಲೆ ಧ್ವನಿ ಅದರಿಂದಲೇ ಅಂತ ತುಂಬಾ ಇಲ್ಲ. ನಾನು ಉಪ್ಪಿನಕಾಯಿ ಅದನ್ನು ಹಾಕೇ ಬರ್ತೀನಿ, ನಾನು ತೆಗಿಯಲ್ಲ. ಅದನ್ನ ಓದ್ತಾರಿಂದ ನಾನು ಉಪ್ಪಿನಕಾಯಿ ಹಾಕ್ತೀನಿ, ನನಗೆ ಅದನ್ನು ಹಾಬಿಗೆ ಆ ಬಿಳಿ ಕೋಗಿಲೆ ತಿನ್ನೋದ್ರಿಂದಲೇ ಅದರ ಕುಹು ಬದಲಾಗ್ತಾ ಇರೋ ಯಾರು ಅದು ಉಪ್ಪು ಖಾರ ಹುಳಿ ಹೋದಾಗ ಅದು ತುಂಬಾ ರುಚಿಯಾಗಿರುತ್ತೆ ಅನ್ನೋ ಅನುಭವನು ನಮ್ಗೆ ಉಂಟಾಗಿದೆ. ಮತ್ತೆ ಭಾರತದಲ್ಲಿ ಮಾವು ಬೆಳೆಯೋದ್ರಲ್ಲಿ ಉತ್ತರ ಪ್ರದೇಶ ಯುಪಿ, ಯಾಕೆಂದ್ರೆ ಅದು ಗಂಗಾ ಡೆಲ್ಟಾ ಬರುತ್ತಲ್ಲ, ಗಂಗಾ ನದಿ ಡೆಲ್ಟಾ ಭಾರತ ದೇಶದಲ್ಲಿ ಮೋಸ್ಟ್ ಫರ್ಟೈಲ್. ಆ ಒಂದು ಇದರಲ್ಲಿ ತುಂಬಾ ಮಾವು ಬೆಳೀತಾರೆ. ಅಲ್ಲಿ ಭಾರತ ದೇಶದ 25% ಮಾವು ಅಲ್ಲಿ ಬೆಳೆಯೋದು. ಅದು ಬಿಟ್ಟರೆ ನೆಕ್ಸ್ಟ್ ಆಂಧ್ರ ಪ್ರದೇಶ. ಆಕ್ಚುಯಲ್ ಆಗಿ ಆಂಧ್ರ ಪ್ರದೇಶ, ನಮ್ಮ ಆಂಧ್ರ, ದಕ್ಷಿಣದ ಆಂಧ್ರ ಯುಪಿಗಿಂತ ಜಾಸ್ತಿ ಬೆಳೀತಿತ್ತು. ಇವಾಗ ಏನಾಯ್ತು? ಆಂಧ್ರ ಅವಾಗ ಅದು ಡಿವೈಡ್ ಆಯ್ತು. ಇಲ್ಲದೆ ಇದ್ರೆ ಅದು ಆಂಧ್ರ ಮತ್ತೆ ತೆಲಂಗಾಣ ಸೇರಿ 29% ಇತ್ತು. ಅಂದ್ರೆ ಇದರಲ್ಲಿ ನೋಡಿ ಎಂತ ತತ್ವ ಇದೆ. ನಾವು ಒಕ್ಕಟ್ಟಾದಾಗ ನಮ್ಮ ಬಲ ಹೆಂಗಿರುತ್ತೆ. ನಾವು ಬೇರೆ ಆದಾಗ ಏನೋ ಒಂದು ಬೇಡದೇ ಇರೋ ರಾಜಕೀಯ ಕಾರಣಕ್ಕೆ ಬೇರೆ ಆದಾಗ ಆಂಧ್ರ ಇಂಡಿಯಾದಲ್ಲೇ ಫಸ್ಟ್ ಇತ್ತು, ವರ್ಲ್ಡಲ್ಲಿ ಥರ್ಡ್ ಇತ್ತು ನಮ್ಮ ಭಾರತ ದೇಶ. ಆಮೇಲೆ ಕರ್ನಾಟಕ, ನಾವು ವಿ ಶುಡ್ ಫೀಲ್ ಹ್ಯಾಪಿ, 3ನೇ ಸ್ಥಾನದಲ್ಲಿದೆ. ನಾವು ಭಾರತದ 9% ಮಾವಿನ ಹಣ್ಣನ್ನ ಬೆಳಿತೀವಿ. ಒಳ್ಳೆ ಉತ್ತಮ ತಳಿಗಳು ಅದು ಯಾವುದೋ ಅಂತ ಮುಂದೆ ತಿಳಿಸ್ತೀನಿ. ತೆಲಂಗಾಣ ಬೇರಾಗಿದೆ, 6% ಬರೆಯುತ್ತೆ. ಗುಜರಾತು 5%, ಬೆಂಗಾಲ್ ಪಶ್ಚಿಮ 5%, ಒರಿಸ್ಸಾ 4%, ತಮಿಳುನಾಡು, ಮಧ್ಯಪ್ರದೇಶ 2 ರಾಜ್ಯಗಳು 3%. ಇದು ಏನು ಅಂದ್ರೆ ಶೇಕಡಾವಾರು ಎಷ್ಟು ಫಲ ಬರುತ್ತೆ, ಎಷ್ಟು ಪರದೇಶಗಳಿಗೆ ಎಕ್ಸ್ಪೋರ್ಟ್ ರಫ್ತಾಗುತ್ತೆ ಅನ್ನೋದು ತಿಳಿದು ಬರುತ್ತೆ. ಮಾವಿನಕಾಯಿ ಹಣ್ಣುಗಳು ಏನಕ್ಕೆ ನಮಗೆ ತುಂಬಾ, ಈಗ ತಾನೇ ಹೇಳಿದೆ, ಪಿತ್ತ ಶಮನಕಾರಿ. ಮತ್ತೆ ಅದರ ಉಪ್ಪಿನಕಾಯಿ ತಿಂದೇ ಇರೋರು ಯಾರು ಇಲ್ವೇ ಇಲ್ಲ. ಅದರಲ್ಲೂ ಬಸ್ನೀರ್ಗಂತೂ ಮಾವಿನಕಾಯಿಗೆ ಉಪ್ಪು ಹಾಕೊಂಡು ತಿನ್ನೋ ಒಂದು ಚಪಲ ಬರುತ್ತೆ. ಮೊದಲನೇ ಸಲ ಹೆಣ್ಣು ಕೊದರಿಸಿದಾಗ ಅವರೆಲ್ಲ ಹುಡುಕಿ ತಂದ್ಕೊಡ್ತಾರೆ, ಆಪ್ತರು, ಅತ್ತೆ, ತಾಯಿ. ಅದು ಒಂದು ಸಂಪ್ರದಾಯನೇ ಬೆಳೆದು ಬಂದಿವೆ ನಮ್ಮಲ್ಲಿ. ಅದು ಯಾಕೆಂದ್ರೆ ಆ ಗರ್ಭ ಕಟ್ಟುವಾಗ ಆ ಉಂಟಾಗುವಂತ ಹಾರ್ಮೋನ್ಗಳ ಇದು ಗೊತ್ತಲ್ಲ, ನಮ್ಮೆಲ್ಲ ಅನುಭವಿಸಿ ಬಂದಿದ್ದೀವಿ. ವಾಂತಿ ತುಂಬಾ ಬರುತ್ತೆ. ಆ ವಾಂತಿಯ ಶಮನಕಾರಿ ಈ ಹುಳಿ ಮಾವಿನಕಾಯಿ ಮತ್ತು ಉಪ್ಪು ದೇಹವನ್ನು ಬ್ಯಾಲೆನ್ಸ್ ಅಲ್ಲಿ ಇಟ್ಟು ವಾಂತಿಯನ್ನು ನಿಲ್ಲಿಸೋದು ಸಹಾಯ ಮಾಡುತ್ತೆ. ಮತ್ತೆ ಇದರಲ್ಲಿ ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಮತ್ತೆ ನಾರಿನ ಅಂಶ. ನಿಮಗೆ ಗೊತ್ತಿರ್ಬೋದು, ನಾರಿನ ಮಾವಿನಕಾಯಿ ಅಂತಾನೆ ಒಂದು ಜಾತಿ ಇದೆ, ನೀವೆಲ್ಲ ತಿಂದು ಇದ್ದೀರಾ. ಆ ಪೊಟ್ಯಾಷಿಯಮು, ಮ್ಯಾಗ್ನೀಷಿಯಮು ನಮ್ಮ ದೇಹದ ಮೂಳೆಗಳ ಬೆಳವಣಿಗೆಗೆ, ನಮ್ಮ ದೇಹದ ಜೀರ್ಣಾಂಗಕ್ಕೆ ಎಲ್ಲ ತುಂಬಾ ಉಪಯೋಗ. ಆಮೇಲೆ ಮಾವಿನಕಾಯಿ ನಾವು ತುಂಬಾ ದಿನ ಇಟ್ಕೊಂಡು ಉಪಯೋಗಿಸ್ಬೋದು. ಕರಾವಳಿ ಸೈಡ್ ಉಪಯೋಗಿಸುವಂತ ಮಾವಿನಕಾಯಿ ಅವರು ಉಂಡುಂಡೆ ಉಪ್ಪಿನಕಾಯಿನೇ ಬೇಯಿಸ್ಬಿಡ್ತಾರೆ, ಉಪ್ಪಿನ ನೀರಲ್ಲಿ ಇಟ್ಬಿಟ್ಟು ವರ್ಷ ಪೂರ್ತಿ ಮಾಡ್ತಾ ಇರ್ತಾರೆ. ಆಮ್ರಸ ನನಗೆ ಇವತ್ತು ಟೈಮ್ ಆಗ್ಲಿಲ್ಲ, ಇದನ್ನ ಮಾಡ್ಕೊಂಡು ಬರುವೆ. ನಾನು ಮಹಾರಾಷ್ಟ್ರದಲ್ಲಿ 10 ವರ್ಷ ಇದ್ದಿದ್ರಿಂದ ಆಮ್ರಸ ಎಲ್ಲ ಮಾಡ್ತೀನಿ. ಅಪ್ಪೆ ಸಾರು ಎಲ್ಲ ಇನ್ನೊಂದ್ಸಲ ಯಾವಾಗಲೂ ಅವಕಾಶ ಮಾಡಿಸ್ತೀನಿ. ಶಿವಮೊಗ್ಗ ಕಡೆ ಎಲ್ಲ ಮಾಡ್ಕೊಂಡು ಖಂಡಿತ. ಕಣ್ಣಿಗೆ ಬ್ಲಡ್ ದೇಹದಲ್ಲಿ ಸಿಕ್ಕಾಗಬಾರ್ದು. ಆ ಬ್ಲಡ್ ತಿನ್ನಾಗಕ್ಕೆ ರಕ್ತ ಚಲನೆ, ಪರಿಚಲನೆ ಚೆನ್ನಾಗಾಗುತ್ತೆ. ಮಾವಿನ ಹಣ್ಣಿನ ಸೇವನೆ ಈ ಇದರಲ್ಲಿ ತುಂಬಾ ಪರಿಣಾಮಕಾರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಯಾಕೆ ಮಾವಿನ ಹಣ್ಣು ತಿನ್ಬೇಕು ಬೇಸಿಗೆ ಕಾಲದಲ್ಲಿ ಅಂದ್ರೆ, ಈಗ ಎಷ್ಟೋ ಜನ ಕಾಲು ನೋವು ಅದು ಇದು ಮೂಳೆಗಳ ಬಲವರ್ತನೆ, ನಮ್ಮ ಮೂಳೆಯನ್ನ ತುಂಬಾ ಚೆನ್ನಾಗಿ ಇದು ಕಾಪಾಡುತ್ತೆ. ಇನ್ನು ನಾವು ಮುಂದಿನ ವಿಷಯಕ್ಕೆ ಬಂದ್ರೆ, ಇದನ್ನ ಯಾವ ರೀತಿ ಬೆಳಿಬಹುದು ಅಂತಂದ್ರೆ, ಕೃಷಿಗೆ ಸಂಬಂಧಪಟ್ಟಿದ್ದು. ಅಗ್ರಿಕಲ್ಚರ್ ಇಸ್ ಅನ್ ಆರ್ಟ್ ಅಂಡ್ ಸೈನ್ಸ್ ಆಫ್ ಕಲ್ಟಿವೇಟಿಂಗ್, ಟಿಲ್ಲಿಂಗ್ ಲ್ಯಾಂಡ್ ಅಂಡ್ ಗ್ರೋಯಿಂಗ್ ಪ್ಲಾಂಟ್ಸ್ ಅಂತ. ಪ್ಲಾಂಟ್ ಏನ್ ಬೇಕಾದ್ರೂ ಹೋಗ್ಬೋದು. ಅದದು ಈ ಮಾವಿನಿಗೆ ಏನಾಗ್ಬೇಕಂತಂದ್ರೆ, ಸಣ್ಣ ಜಾಗ ಆದ್ರೆ 5 ಅಡಿ ಬಿಡ್ಬೇಕಂತೆ ಒಂದೊಂದು ಗಿಡದ ಇದಕ್ಕೆ. ಆ ದೊಡ್ಡ ದೊಡ್ಡ ಬಯಲು, ತೋಟ, ಹೊಲ, ಗದ್ದೆ ಆದರೆ 9 ರಿಂದ 10 ಅಡಿ. ಆವಾಗ ನಂಬರ್ ಆಫ್ ಪ್ಲಾಂಟ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಇದೇ ಟೀಚ್ ಮಾಡಿರೋದ್ರಿಂದ ನನಗೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತು. ಆದರೆ ನಾನು ಅದೆಲ್ಲ ಹೇಳ್ತಾ ಕೂತ್ಕೊಳ್ಳಲ್ಲ. ಅಗ್ರಿಕಲ್ಚರ್ ಆಫ್ ಇಂಡಿಯಾ ಸ್ಪೆಷಲ್, ಅಗ್ರಿಕಲ್ಚರ್ ಆಫ್ ವರ್ಲ್ಡ್ ಸ್ಪೆಷಲ್ ರೆಫರೆನ್ಸ್ ಟು ಇಂಡಿಯಾ ಅಂತ ಯಾವ್ಯಾವ ಅಗ್ರಿಕಲ್ಚರ್ ಇದೆಯೋ ಅದನ್ನು 35 ವರ್ಷ ಮಕ್ಕಳಿಗೆ ಟೀಚ್ ಮಾಡಿ ಸ್ಟಡಿ ಮೆಟೀರಿಯಲ್ ಬರೆದು ಆಲ್ ಓವರ್ ಇಂಡಿಯಾ. ಯಾವ ಟೈಮಲ್ಲಿ ಕೇಳಿದ್ರು ಬೇಕಾದ್ರೆ ನಾನು ಇದ್ರ ಬಗ್ಗೆ ಎಲ್ಲ ಇಲ್ಲೇ ರೆಕಾರ್ಡ್ ಆಗಿದೆ. ಯಾಕೆಂದರೆ ನೋಡೋ ಅವಶ್ಯಕತೆ ಇಲ್ಲ, ಆದರೆ ಅಷ್ಟೊಂದು ಇಲ್ಲಿ ತಿಳಿಸೋಕ್ಕೆ ಸಮಯದ ಅಭಾವ ಇದೆ. ಮುಂದಿನ ದಿನಗಳು ನೋಡೋಣ. ಆಮೇಲೆ ಮಾವಿನದ್ರಲ್ಲಿ ಹೀಚು ಹಣ್ಣು ಮತ್ತು ದೋರ್ಗಾಯಿ ಮತ್ತು ಪರಿಪೂರ್ಣ ಹಣ್ಣಾಗುತ್ತೆ. ಹೀಚ್ ಬರುವಾಗ ಸಾಮಾನ್ಯ ಅಕ್ಟೋಬರಿಂದ ಡಿಸೆಂಬರ್ ತನಕ ಗಿಡಕ್ಕೆ ನೀರು ಕೊಡಬೇಕಂತೆ, ಆಮೇಲೆ ನಿಲ್ಲಿಸ್ಬೇಕಂತೆ. ಅವಾಗ ಹೂ ಕಚ್ಚಿ ಕಾಯಿ ಬರುತ್ತಂತೆ. ಕಾಯಿ ಒಂದು ಅರ್ಧ ನಲ್ಲಿಕಾಯಿ ಗಾತ್ರ ಬಂದಾಗ ಬರೋ ತನಕ ನೀರು ಕೊಡ್ಬೋದು. ಹಕ್ಕಿಗಳ ಕಾಟದಿಂದ ಮತ್ತು ಇದು ಬರುತ್ತಲ್ಲ
ಒಂದು ಕಾಯಿಲೆ ಬಂದಿರುತ್ತೆ, ಅದ್ರ ಮೇಲೆ ಬಿಳಿ ಕೂತ್ಕೊಳ್ಳುತ್ತೆ, ಚುಕ್ಕಿ ಹುಳುತ್ತೆಲ್ಲ. ಅದನ್ನ ತಡೆಯಕ್ಕೆ ಕೆಲವು ರಾಸಾಯನಿಕ ಔಷಧಿಗಳು, ಅದು ಕೃಷಿಕರು ತುಂಬಾ ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆ, ಅದೆಲ್ಲ ಅವರು ಮಾಡ್ಕೋತಾರೆ. ಅದಕ್ಕೆ ಆಮೇಲಿಂದ ಈ ಗರ್ಭ ಕಟ್ಟೋದು ಅಕ್ಟೋಬರ್ ನವೆಂಬರ್, ಅವಾಗ ಗಿಡಕ್ಕೆ ನೀರು ಕೊಟ್ಬಿಟ್ಟು ಭೂಮಿಯ ಕಾವಿಂದ ಅದು ಗರ್ಭ ಕಟ್ಟಿ ಹೂವಾಗಿ ಬರುತ್ತಂತೆ. ಆವಾಗ ಗಿಡಕ್ಕೆ ನಮ್ಮನ್ನ ಹೆಂಗೆ 3 ತಿಂಗಳಿನ ತನಕ ಹೆಂಗೆ ತುಂಬ ತಾಯಿ ತಂದೆಯರು ಅತ್ತೆ ಮಾವನ್ನೆಲ್ಲ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾವಿನ ಗಿಡಕ್ಕೂ ಅದೇ ಥರ ನಾವು ಗಮನ ಇಟ್ಟು ನೋಡ್ಕೋಬೇಕಂತೆ. ಲೀಫ್ ಹಾಪರ್ ಅನ್ನೋದೊಂದು ಮ್ಯಾಂಗೋ ಸ್ಪೆಷಲ್ ಅಂತ ಒಂದು ಔಷಧಿ ಬರುತ್ತೆ, ಅದಕ್ಕೆ 5 ಗ್ರಾಮ್ಗೆ 1 ಲೀಟ್ರ್ ಪ್ರಮಾಣದ ನೀರು ಬೆರೆಸಿ ಸಿಂಪಡಿಸೋದ್ರಿಂದ ಮನೆಗಳಲ್ಲೂ ಇಟ್ಕೊಂಡಿದ್ದೀರಾ ತುಂಬ ಜನ, ಪ್ರಯತ್ನ ಪಟ್ಟರೆ ಆ ಹುಳು ಹಾವಳಿಯಿಂದ ನೀವು ತಡಿಬೋದು. ಇನ್ನು ವಿಶ್ವದಲ್ಲಿ ಮಾವಿನ ಹಣ್ಣು, ಇದು ಹೇಳಿದೆ ಜಪಾನ್ದು ಎಕ್ಸಾಂಪಲ್ ಕೊಟ್ಟೆ, ಪ್ರಪಂಚದ ಅನೇಕ ದೇಶಗಳಿಗೆ ಭಾರತ ಆ ಮಾವಿನ ಹಣ್ಣನ್ನು ರಫ್ತು ಮಾಡುತ್ತೆ ಅನ್ನೋದು ನಮ್ಮ ಒಂದು ಹೆಮ್ಮೆ. ನನ್ನ ಸುಕೃತ, ನಾನು ಅನೇಕ ರಾಜ್ಯಗಳು ಇದ್ದಿದ್ದರಿಂದ ಅಲ್ಲಿಯ ಬೆಳೆಗಳ ರುಚಿಯನ್ನು ಸೌದು ನಮ್ಮ ದೇಶದ್ದು ತಗೊಂಡೋಗಿ ಉಪ್ಪಿನಕಾಯಿ ಹಾಕ್ಕೊಟ್ಟೆ. ನಾರ್ತ್ ಇಂಡಿಯನ್ಸ್ ಉಪ್ಪಿನಕಾಯಿ ಹಾಕೋದು ಇತ್ತೀನೆ ಬೇರೆ, ನಾವು ಹಾಕೋದೇ ಬೇರೆ. ನಮ್ಮದು ಪ್ರಾಸೆಸಿಂಗ್ ತುಂಬ ಜಾಸ್ತಿ ದಿನ ಉಳಿಯುತ್ತೆ, ಅವ್ರದ್ದು ಎಲ್ಲ ಬಿಸಿಲಲ್ಲಿ ಒಣಗಿಸಿ ಚಕ್ಕೆ ಥರ ಮಾಡ್ತಾರೆ. ಆಮ್ಚೂರ್ ಪೌಡ್ರು ಅವ್ರು ಜಾಸ್ತಿ ಉಪಯೋಗಿಸೋದು. ನಾವು ಉಪ್ಪಿನಕಾಯಿನ ನೋಡಿ ಎಲ್ಲರೂ ಎಕ್ಸ್ಪರ್ಟು, ಅದನ್ನ ಹೇಳೋ ಹಂಗೆ ಇಲ್ಲ. ನಾವು ಉಪ್ಪಿನಕಾಯಿ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿರುತ್ತಲ್ಲ ಉಪ್ಪಿನಕಾಯಿಗೆ, ಸ್ವಲ್ಪ ಕೆಡೋದಿಲ್ಲ. ನಮ್ಮ ಕಡೆ ಅದು ಆಚಾರ ಅಂದ್ರೆ ಆಚಾರವಾಗಿ ಹಾಕುವಂತಿದ್ದೆ. ನಾರ್ತ್ ಇಂಡಿಯನ್ ಉಪ್ಪಿನಕಾಯಿಗೆ ಆಚಾರ ಅಂತಾನೆ ಇರೋದು. ಯಾಕೆಂದ್ರೆ ಒಂಚೂರು ಹೆಚ್ಚು ಕಮ್ಮಿ ಕೊಳೆ ಕೈ ಆದ್ರೆ ತಕ್ಷಣ ಹುಳು ಬಂದು. ಆಮೇಲೆ ಈಗ ಇನ್ನೊಬ್ರು ಹೇಳಿದ್ರಲ್ಲ ಮನೆ ಮದ್ದು ಹೇಳುವಾಗ, ಕೆಲವರು ಕೈಗುಣ ಕೆಟ್ಟೋಗುತ್ತೆ, ಕೆಲವರು ಕೈಗುಣ ಕೂಡ ಅದು ಶುದ್ಧತೆ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ತಳಿಗೆ ಬರ್ತೀನಿ. ತಳಿ ಬಾದಾಮಿ, ರಸಪುರಿ, ತೋತಾಪುರಿ ನಮ್ಮ ಕರ್ನಾಟಕದ ಪ್ರಸಿದ್ಧ ತಳಿ. ಬಾದಾಮಿ ರಸಪುರಿ ಅಂದ್ರೆ ನಮ್ಗೆಲ್ಲ ಇಲ್ಲೇ ಬಾಯಲ್ಲಿ ನೀರು ಬರೋಕ್ಕೆ ಶುರು ಆಗುತ್ತೆ. ಅದು ಬಿಟ್ರೆ ಇನ್ನೂ ಬೇಕಾದಷ್ಟು ಗಿಳಿಮೂತಿ, ತೋತಾಪುರಿ ಎರಡು ಒಂದೇ. ನೀಲಂ ಮಾವಿನಹಣ್ಣು ಕಡೆಯಲ್ಲಿ ಬರುತ್ತೆ. ಮಲಗೋವ ಉಪ್ಪಿನಕಾಯಿಗೆ ಒಳ್ಳೇದು, ದಪ್ಪ ತಳಿ, ಅದು ತುಂಬಾ ಇದು. ಮಲ್ಲಿಕಾ ಆಂಧ್ರ ಕಡೆಯಿಂದ ಬರುತ್ತೆ. ಕೇಸರು, ನೀಲಮ್ಮು, ಕೇಸರೆಲ್ಲ ನಾರ್ತಿ ಕಡೆಯಿಂದ ಬರುತ್ತೆ. ಬಗನ್ಪಲ್ಲಿ ಅನ್ನೋದು ನಾರ್ತ್ ಆಂಧ್ರದು. ಆಮೇಲೆ ವನರಾಜ್ ಸುವರ್ಣ ಅನ್ನೋದು ಬಿಹಾರ ಮತ್ತೆ ಆಂಧ್ರ ಪ್ರದೇಶ ಕಡೆಯಿಂದ ಬರುತ್ತೆ. ದಶೇರಿ ಅಂತಲೂ ಒಂದಿದೆ, ಲಾಂಡ್ಲಾ ಅಂತ ಒಂದಿದೆ. ಇದು ಮಿಯಾಜಾಕಿ ಅನ್ನೋದೊಂದು ಹೇಳಿದ್ನಲ್ಲ, ಅದು ಜಪಾನ್. 2.5 ಲಕ್ಷದಿಂದ 3 ಲಕ್ಷಕ್ಕೆ 1 kg ಹಣ್ಣಂತೆ. 4ರಿಂದ 3 ಬಂದ್ರು ಬರ್ಬೋದು. ಆದ್ರೆ ನಮ್ಗೆ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ನಮ್ಮ ಚಿಕ್ಕಮಗಳೂರಿನ ಒಬ್ಬ ಕೃಷಿಕ ಇದನ್ನ ಬೆಳೆದು ಅದೇ ಕ್ವಾಲಿಟಿ, ಅದೇ ಗುಣವನ್ನ ತಿನ್ಸು ಸರ್ಟಿಫಿಕೇಟ್ ತಗೊಂಡಿರೋದ್ರಿಂದ ಅವರು ಬರಲಿ ಒಂದು ಚಪ್ಪಾಳೆ ಅಂತ ಹೆಮ್ಮೆಯ ಕೃಷಿಕರಿಗೆ. ಆಮೇಲೆ ಅಂಬಿಕಾ ಅಂತ ಒಂದು ಗೊತ್ತು, ಅಂಬಿಕಾ ಒಂದು ಕ್ವಾಲಿಟಿ. ಇದು ನಮ್ಮ ಅನೇಕ ತಳಿಗಳು, ಅನೇಕ ರುಚಿಕರವಾದ ಮಾವಿನ ಹಣ್ಣುಗಳು. ಇನ್ನು ಉಪ್ಪಿನಕಾಯಿಗೆ ಬಂದ್ರೆ ಹೇಳಲೇಬೇಕಾಗಿಲ್ಲ, ಜೀರಿಗೆ ಮಾವಿನಕಾಯಿ. ಆಮೇಲೆ ಅಪ್ಪೆಮಿಡಿ, ನಮ್ಮ ಶಿವಮೊಗ್ಗ ಯಾರಿದ್ದಾರೆ, ಶಿವಮೊಗ್ಗ ಮತ್ತೆ ಇದು ತೀರ್ಥಹಳ್ಳಿ, ಅವರು ಅಪ್ಪೆಮಿಡಿ ಬೆಳೆದು ಅದು ಉಪ್ಪಿನಕಾಯಿ ಹಾಕ್ತಾರೆ ಹೊರತು ಹಣ್ಣು ಬಿಡೋದೇ ಇಲ್ಲ. ಅದಕ್ಕೆ ಎಂತ ಡಿಮ್ಯಾಂಡ್ ಆದ್ರೆ ಬೆಳೆದಿದ್ರೆ ಅರ್ಧ ಎಲ್ಲ ಬೇರೆ ದೇಶಗಳಿಗೆ ಹೊರಟಾಗುತ್ತೆ, ರಫ್ತಾಗುತ್ತೆ. ಇದು ನಾವು ಈ ತರ ಮಾವು ಒಂದು ನಮ್ಮ ರಾಷ್ಟ್ರೀಯ ಫಲವಾಗಿ ನಮ್ಮ ಎಲ್ಲರಿಗೂ ಅನೇಕ ಉದ್ಯೋಗ, ಲಕ್ಷಾಂತರ ಜನ ಕೃಷಿಕರಿಗೆ ಉದ್ಯೋಗ ಕೊಟ್ಟಿದೆ. ನಾವು ಮಾವು ಅಂದ ತಕ್ಷಣ ಎಲ್ಲರಿಗೂ, ಯಾರು ಮಾವಿನ ತಿನ್ನೋಲ್ಲ ಅನ್ನಲ್ಲ. ಇವರು ಸಣ್ಣ ಪುಟ್ಟ ಅನಾರೋಗ್ಯ ಪ್ರಾಬ್ಲಮ್ ಇರೋರು ಮಾವಿನ ತಿನ್ಬಹುದು, ಆದರೆ ಒಂದು ಪ್ರಮಾಣವನ್ನು ನಾವು ಕಮ್ಮಿ ಪ್ರಮಾಣದಲ್ಲಿ ತಿನ್ನಬೇಕು ಅನ್ನೋದು ಗೊತ್ತಾಗುತ್ತೆ. ಹುಳಿ, ಸಾರು, ಕೂಟು, ಗೊಜ್ಜು ಎಲ್ಲವನ್ನು ಮಾಡಿ ಈ ಥರ ನಾವು ಅತ್ಯಂತ ಉತ್ತಮವಾದ ಒಂದು ಮಾವಿನ ತಳಿಯನ್ನು ಉಳಿಸೋಣ, ಬೆಳೆಸೋಣ. ಎಲ್ಲರ ಮನೆ ಅಂಗಳದಲ್ಲಿ ಒಂದೊಂದು ಮಾವಿನ ಮರ ಹಾಕಿ, ಆ ಥರ ಆಗ್ತೇನೆ. ಇಂಥ ಜಾಗ ಇದ್ರೆ ಮನೆ ಮುಂದೆ ಹಾಕ್ಕೊಳ್ಳೋಣ, ಮನೆ ಒಳಗೆ ಬೆಳೆಸೋದು ಕಷ್ಟ, ಕಾಶಿಗೆ ಹೋಗಿ ಬಿಡಬೇಡಿ ಅಂತ ಹೇಳಿ ತಿಳಿಸೋಕ್ಕೆ ಅವಕಾಶ ಇಂಥ ಒಂದು ಉತ್ತಮ